ಬರ್ತಡೇ ಅನ್ನೋದು ನೋಡಿದಿರ ಹೊಡೆದಿದ್ದು ಆಯ್ತು ಅವ್ನಿಗೆ. ಒನ್ ಡೇ ಡೇಟ್ ನೀವೇನು ವಯಸ್ಸಲ್ಲಿ ಮಾಡ್ತಿದ್ದ ತಪ್ಪು ಏನ್ ಉದ್ದಾರ ಆಗ್ಬಿಟ್ಟಿದೀರ ಅಂತ ಮಾಡ್ತಾ ಇದೀರಲ್ಲ ಅವ್ವ. ಹ್ಯಾಪಿ ಬರ್ಡೇ ಟು ಯು. ಏನು ಇಲ್ಲ ಅಂತಾನೆ ಹೋಗ್ಬಿಟ್ಟು ಬಟ್ಟೆ ಗುಳಿಸ್ಕೊಂಡ್ ಬರ್ತಾನೆ. ಬರ್ಡೇ ದಿನ ನಾಯಿ ಓಡಿಸ್ಕೊಂಡಿದ್ಯಾ. ಸೊ ನನಗೆ ಬೇಜಾರಾಯ್ತು, ನಾವು ಬರ್ತಡೇ ಸೋದೆ ಹೊಡ್ತಿರ್ಲಿಲ್ಲ ಅಂತ. ಆದ್ಮೇಲೆ ನೀವು ನಿಂತ್ಕೊಂಡು ಜೀವನ ಒಂದ್ ಕಟ್ಕೊಂಡು ಆಮೇಲೆ ಲವ್ ಪಾವು ನಿಮ್ಮ ಮನೆಗಳನ್ನ ನೀವು ಇದ್ಬಿಡ್ರಿ. ನಾನು ಇವಾಗ ಟೆಡ್ಡಿ ಆಗ್ಬೇಕು. ಏನಾಗಲ್ಲ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಇವತ್ತು ಸಂಧ್ಯಾ ವ್ಲಾಗ್ಸ್ ಅಲ್ಲಿ ತೇಜ ಬರ್ಡೇ ಸೆಲೆಬ್ರೇಟ್ ಆಗುತ್ತೆ. ಸಖತ್ತಾಗಿರುತ್ತೆ ಈ ವ್ಲಾಗ್, ಎಲ್ಲೂ ಮಿಸ್ ಮಾಡಕ್ ಹೋಗ್ಬೇಡಿ. ತೇಜಾಗೆ ಸಖತ್ತಾಗಿರೋ ಸರ್ಪ್ರೈಸ್ ಕೊಡ್ತೀನಿ, ನಿಮ್ಗೂ ಕೂಡ ಸರ್ಪ್ರೈಸ್ ಆಗಿರುತ್ತೆ ಅನ್ಸುತ್ತೆ. ಸೊ ಜಸ್ಟ್ ವೇಟ್ ಅಂಡ್ ವಾಚ್ ಗೈಸ್. ಎಲ್ಲದಕ್ಕಿಂತ ಮುಂಚೆ ನಾನು ಹೆಂಗ್ ಕಾಣ್ತಾ ಇದ್ದೀನಿ ಅಂತಾನೆ ಹೇಳಿಲ್ಲ, ಚಂದ ಕಾಣ್ತಾ ಇದ್ದೀರಾ? ಮುಗಿಬೇಕು. ಇವತ್ತು ವೈಕುಂಠ ಏಕಾದಶಿ. ದೇವ್ರು ನಿಮ್ಗೂ ಒಳ್ಳೇದ್ ಮಾಡ್ಲಿ, ನನ್ಗೂ ಒಳ್ಳೇದ್ ಮಾಡ್ಲಿ. ಜಾಸ್ತಿ ಜನ ಹಂಗೆ ಫಾಲೋ ಮಾಡ್ಬಿಡಿ ಆಯ್ತಾ? ನಾನು ನಿಮ್ಗೂ ಒಳ್ಳೇದು. ಡನ್. ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಪ್ಲಾನ್ ಇತ್ತು. ಅಪ್ಪ ನಾನು ಕರ್ದೇ ಇಲ್ಲ, ಎಲ್ಲರೂ ದೇವಸ್ಥಾನಕ್ಕೆ ಹೋಗೋರು, ನನ್ನೇ ಕರ್ದಿಲ್ಲ ಗೈಸ್. ಸೊ ಇವಾಗ ನಾನು ಮೇ ಬಿ ದೇವಸ್ಥಾನಕ್ಕೆ ಹೋಗಕ್ ಆಗಲ್ಲ ಅನ್ಸುತ್ತೆ. ಮನೇಲಿ ದೇವ್ರ ಕೈ ಮುಗಿದ್ಬಿಟ್ಟು ಹೊರಡ್ತಾ ಇದ್ದೀನಿ. ಚೆನ್ನಾಗಿ ಸರ್ಪ್ರೈಸ್ ಆಗ್ಲಿ ತೇಜ, ಫುಲ್ ಖುಷಿ ಆಗ್ಬಿಡ್ಬೇಕು ಹಂಗೇನೆ. ಮನೆ ಮೇಲೆ ಬೊಟ್ಟಿಕೊಂಡಿದ ತಕ್ಷಣ ಲಕ್ಷಣ ಅನ್ನೋದು ಹೆಂಗ್ ಎದ್ ಕಾಣುತ್ತೆ ಅಲ್ಲ, ಮುದ್ದ ಕಾಣ್ತೀನಿ. ಬರ್ಡೇ ಬಾಯ್ ಇಸ್ ಇಯರ್ ಫೈನಲಿ. ಬರ್ಡೇ ಬಾಯ್. Hi Sanya, how are you? How is the day? I'm not going good without you. Wish ಮಾಡು, waste. Flashback. I'm not going good without you. ಅಬ್ಬಬ್ಬಬ್ಬ ಲ್ಯಾಟ್ರಿ. Anyways, Teja, happy birthday. ಮಾತು ಕೇಳಿದ ಕಣ್ಣಲ್ಲ ಮೂಗಲ್ ಸುರಿತೈತೆ ಸಂಧ್ಯಾ. ಸಾಕು ಹೋಗ್ಲಿ. ಹ್ಯಾಪಿ ಬರ್ಡೇ ಅಂತ ನೀನ್ ವಿಶ್ ಮಾಡ್ತಾ ಇರ್ತಾನೆ. ಇದಕ್ಕೆ ಹೇಳ್ಕೊಡ್ಲಾ? ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು. Let God bless me and devil kiss you. ದೇವ ನನಗೆ ಮುತ್ತು ಕೊಡುತ್ತಂತೆ. ದೇವ ಮುತ್ತು ಕೊಡುತ್ತ. ಆಯ್ತು, ಆಮೇಲೆ ಇನ್ನೊಂದ್ಸರಿ ಇಲ್ಲ. ಅವನ್ಗೆ ಯಾರೋ ಅವ್ರ ಅಭಿಮಾನಿ ಬಂದು ಗಿಫ್ಟ್ ಕೊಟ್ಟವ್ರೆ. ಫ್ರೆಂಡ್ ಹುಡುಗಿ ಫ್ರೆಂಡ್ ಅಭಿಮಾನಿ ಅಲ್ಲ, ಯಾವ್ದೋ ಒಂದು ನಂಗೆ ಹೆಂಗ್ ಗೊತ್ತು ಅವ್ರವ್ರ ಮನ್ಸಲ್ಲಿರೋದು. ಅವ್ನ ಫ್ರೆಂಡ್ ಅಂತ ಹೇಳ್ದ. ಇವಾಗ ನೀನ್ ಹಾಕೊಂಡಿರೋ ಶರ್ಟ್ ಅದೇನಾ? ಅಲ್ಲ, ಮತ್ತೆ ಮಮ್ಮ ಅಂತೂ ನೆನೆ 2 ಶರ್ಟ್ ಅಂದಿದ್ದ. ಮಾಡಕ್ ಹೋಗ್ಬೇಕಾರೆ ಹಾಕೊಂಡು ಹೋಗ್ತಾನ. ಹೌದೇನ ತೇಜ? ನಾನ್ ಹೇಳದ ಸಂಧ್ಯಾ, ನೀನೇ ಮನೇಲಿ ಇಟ್ಕೊಂಡು ಕೇಳಿ ಸಂಧ್ಯಾ, ಬರ್ತಡೇ ದಿನ ಕೊಡ್ಸಿರೋದು. ಆನ್ಸರ್ ಮಾಡು. ಯಾಕೆ ಶರ್ಟ್ ಬೇರೆ ಶರ್ಟ್ ಯಾಕೆ? ಡೌಟ್ ಹೊಡಿತೈತಲ್ಲ, ನಿನ್ಗೂ ಡೌಟ್ ಹೊಡಿತೈತಾ? ಅಯ್ಯೋ ಹೊಡೆದಿದ್ದಾಯ್ತು, ನೆನ್ನೆ ಮಕ ಗಂಟ ಹಾಕೊಂಡಿದ್ದಾಯ್ತು. ಬರ್ತಡೇ ಅನ್ನೋದು ನೋಡಿದಿರ ಹೊಡೆದಿದ್ದು ಆಯ್ತು ಅವ್ನಿಗೆ. ಓಡಿಸ್ಕೊಂಡ ಕರೆಕ್ಟಾಗಿ 12 ಗಂಟೆ 10 ನಿಮಿಷ ಹೊಡೆದಾಗ ಅವ್ನಿಗೆ. ಯಾಕತ್ತಮ್ಮ ಹೇಳಿದ್ ಮತ್ತೆ ಕರುಣ ಇಲ್ಲ ಕಣ, ಕೊನೆಗೂ ಪ್ರೂವ್ ಮಾಡ್ಬಿಟ್ಟೆ ಅಲ್ಲ. ನಾನು ಹೇಳ್ದೆ ತಾನೆ ಬೇಡ ಸಿನ ಬರ್ಡೇ ದಿನ ಆಮೇಲೆ ನೋಡ್ಕೊಳ್ಳೋಣ ಅಂತ. ಆಮೇಲೆ ನೋಡ್ಕೊಂತೀರಾ? ಅಲ್ಲ ಅವ್ರು ಯಾರಾದ್ರೂ ಇದ್ರೆ ನೋಡ್ಕೊಳ್ಳೋಣ, ಆಮೇಲೆ ಮಾತಾಡೋಣ ಅಂತ ಹೇಳ್ದೆ ತಾನೆ ನಾನು. ಅವ್ರ ನಿಜ ಹೇಳ್ಬೇಕು ಕಣೆ ಅಮ್ಮ, ಇಂತ ಹೋಗಿದ್ದೀನಿ ಇಂತ ಫ್ರೆಂಡ್ಸ್ ಸಿಕ್ಕರ್. ಇವಾಗ ಲೀಲಾ ಅವ್ರ ಮಾತು ಮುಂಚೆ ಲೀಲಾ ಭೂಮಿಕಾ 2 ಸರಿ ಹೇಳಿದ್ರು. ಲೀಲಾ ಅಂತಾನೆ. ಲೀಲಾ ಅವ್ರೆಲ್ಲ ನಾನು ವಿಡಿಯೋದಲ್ಲಿ ನೋಡಿದೀನಿ. ನಮ್ಗೇನ್ ತಲೆಯಲ್ಲಿ ಹೋಗತ್ತೆ. ಅವ್ನ್ ಫ್ರೆಂಡ್ ಅವರು ಚೆನ್ನಾಗ್ ಕ್ಲೋಸ್ ಆಗವ್ರೆ, ಓಕೆ ಒಪ್ಕೊಳ್ಳೋಣ. ಅವ್ನ್ ಹೇಳಿ ಡೈಲಾಗ್ ಅವನೇ ಮಾಡ್ಕೊಂಡಿದ್ ಹುಳ ಬಿಟ್ಕೊಂಡಿದ್. ಹೆಂಗ ಗೊತ್ತಿರೋ ಹುಡುಗಿ ಗೊತ್ತಿಲ್ದಿರೋ ಹುಡುಗಿ ಕೈ ಕೊಟ್ ಕಳ್ಸೋಳು ಗಿಫ್ಟ್. ಗೊತ್ತಿರೋ ಹುಡುಗಿ ಹೆಂಗ್ ಕೊಡ್ತಾಳೆ? ನನ್ ಫ್ರೆಂಡ್ ಬಂದಿದ್ರಮ್ಮ ಕೊಟ್ಟವ್ರೆ ಅಂದ್ರೆ ಮುಗ್ದೋಗಿತ್ತಲ್ ಮ್ಯಾಟ್ರು. ಅದನ್ನ ಯಾಕೆ ಸುತ್ತಿ ಬಳಸಿ ಸುಳ್ಳು ಹೇಳ್ಬೇಕು? ಅದನ್ನ ಟ್ಯಾಪ್ ಹಾಕಕ್ 100 ಸುಳ್ಳು ಹೇಳ್ತಾನೆ. ಸುಳ್ಳು ಹೇಳೋದು ನನ್ ಮೊದ್ಲೇ ಇಷ್ಟ ಆಗಲ್ಲ. ಬರ್ಡೇ ದಿನ ನಾಯಿ ಓಡಿಸ್ಕೊಂಡಿದ್ಯಾ. ಕೋಲ್ ಕೊಟ್ಟಿದ್ದ ಅವನೇ ಅಲ್ಲಿ. ಆ ಟೈಮ್ ಸರಿಯಾಗಿ ಬಿದ್ದಿದ್ದೆ. ಫೋನ್ ಹೊಡೆದೋಗ್ತಾ ಇದ್ದ ಅವನ. ನೀನ್ ಹೇಳಿದ್ರೆ ನಾನ್ ಬರ್ತಿದ್ದ ತೇಜ ವಿಡಿಯೋ. ಆ ಟೈಮ್ ಬಂದ್ಬಿಟ್ಟೆ ಸಂಜಯ್, ಹೇಳಕ್ಕಾಗಲ್ಲ. ಸರಿಯಾಗಿ ಬಿತ್ತು ಮೊನ್ನೆ. ಸುಮ್ಮನೆ ಆಕ್ಟಿಂಗ್ ನೆನ್ನೆ ಸರಿಯಾಗಿ ಬಿತ್ತು. ನಿಜವಾಗ್ಲೂ ಹೇಳ್ತಿರ್ಲಿ ಬಿಡ್ತಮ್ಮ, ನೋವಾಗ್ಬಿಡ್ತೈತೆ ಅದಕ್ಕೆ ಸುಮ್ ಬಿಟ್ಟಿದೀನಿ. ಇಲ್ಲೊಂದ್ ಬಿತ್ತು, ಇದಕ್ ಸರಿಯಾಗಿ ಬಿದ್ದೈತ. ಬರ್ಡೇ ಅಂತಾನು ನೋಡ್ತಿರೋ ಏನ? ಈಗ ಲವ್ ಮಾಡಿದ್ರೆ ತಪ್ಪೇನ್ ಬಿಡು, ಮಾಡ್ಲಿ. ಓಡಿ ಇನ್ನೊಂದ್ಸತಿ ಕಟ್ಟಿ ನಿನಗೋಸ್ಕರ ಕಟ್ಟಿ ಬರ್ತದ. ಆಮೇಲೆ ಲವ್ ನನಗೆ ಕೊಡಿಸ್ತೀನಿ. ಕೇಳಿಸ್ಕೊ, ಲವ್ ಮಾಡೋರು ಎಲ್ಲಾರು ಮಾಡ್ತಾರೆ, ಅದು ಕ್ರಶ್ ಇರ್ಬೋದು, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಎಜುಕೇಶನ್ ಬಿಟ್ಟು ಮಾಡೋ ಕೆಲ್ಸ ಬಿಟ್ಟು ಬೇರೆಯವ್ರ ಟೈಮ್ ಕೊಡೋದಲ್ಲ. ಅವ್ನ ಎಜುಕೇಶನ್ ಕಂಪ್ಲೀಟ್ ಆಗಿ ಅವ್ನ ಕಾಲ್ ಮೇಲೆ ನಿಂತ್ಕೊಂಡಾಗ ಅವ್ನ್ ಸಂಪಾದನೆ ಮಾಡಿ 4 ಜನಕ್ಕೆ ಅನ್ನ ಹಾಕೋ ಧೈರ್ಯ ಬಂದ್ರೆ ಅವಾಗ ಲವ್ ಪಾವು ಹೋಗ್ಬೇಕು. ಈಗಲ್ಲ, ಇದು ಲವ್ ಮಾಡೋ ವಯಸ್ಸು ಅಲ್ಲ, ಲವ್ ಮಾಡೋ ಟೈಮು ಅಲ್ಲ. ನನಗಲ್ಲ ಭಾಷಣ
ತಕ್ಷಣ ಕುಯ್ತಾ ಇರೋದು, ನೀನೇ ಕುಯ್ತಾ ಇರೋದು. ನನ್ನ ಬಗ್ಗೆ ನೀನು ಕುಯ್ತಾ ಇರೋದು. ಒದ್ಬಿಡ್ತೀನಿ. ಸರಿ ನಡಿ ಹೋಗೋಣ ನಾವು. ನೀವು ಮಸ್ತ್ ಲೈಕ ಸಂಜೆ ಡ್ಯಾನ್ಸ್ ಆಡ್ತಲ್ಲ ನಾವು. ಏನ್ ಕತೆ? ಒಂದ್ ಬಿಸ್ಕೆಟ್ ತಗೊಂಡ್ಬಂದ್ಬಿಡು ಹೋಗೋ. ನನ್ಗೆ ಹೊಟ್ಟೆ ಅಷ್ಟು ಊಟ ಅಂದ್ಬಿಟ್ಟು ಬಿಸ್ಕೆಟ್ ತರ ಕೇಳಿದೀನಿ. ಪ್ಲಾನ್ ಏನು ಅಂದ್ರೆ ಅತ್ತಮ್ಮ ಬುಕ್ ಮಾಡಿ ಇಕ್ಕಿದೀವಿ. ಸ್ಟೇಷನ್ ಮಾಲ್ ಒಳಗಡೆ ನೀವಿಬ್ರು ಇರ್ತೀರಾ. ಎಲ್ಲಿರ್ತೀರಾ? ನಾವಿಬ್ರು ಥಿಯೇಟರ್ ಇರ್ತೀವಿ. ಹಾ ಥಿಯೇಟರ್ ಇರ್ತೀರಾ. ಮೂವಿ ಥಿಯೇಟರ್. ಆ ಥಿಯೇಟರ್ ಅಲ್ಲ. ಬುಕ್ ಮಾಡ್ದ ಕಣೆ, ಬುಕ್ ಮಾಡವ್ನೆ. 300 ರೂಪಾಯಿ ಕೊಡೋ ನಂಬರ್. ತಮ್ಮ ನಾನು ಹೇಳ್ದೆ ತಾನೆ ಅತ್ತಮ್ಮ ಪ್ಲಾನ್ ಇದೆ ಅತ್ತಮ್ಮ ಅಂತ. ಫ್ಯಾಕ್ಟ್ರಿಲಿ ನಾವು ಹೋಗ್ಬೇಕಾದ್ರೆ ಬೆಳಗ್ಗೆ ಕಲೆಕ್ಷನ್ ಅಲ್ಲಿ ಅವ್ನು ಬುಕ್ ಮಾಡಿದ್ದು. ಅವ್ನು ಯಾಕೋ ಮೈಂಡ್ ಅಪ್ಸೆಟ್ ಇತ್ತು ಇವತ್ತು, ಯಾಕೋ ಅವರಿಬ್ರು ಕಿತ್ತಾಡಿದ್ರಲ್ಲ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ. ಸರಿ ಅವನೇ ಬುಕ್ ಮಾಡಿದ್ದ. ಸರಿ ಹೋಗ್ಲಿ ಅವನಿಗೆ ಕೇಳಿದ್ರೆ ಸಾಯಂಕಾಲ ನಾನು ಸಂಜೆ ಜೊತೆ ಹೋಗೋದು ಅಂತ. ಸರಿ 3 ಜನ ಮೂವಿಗೆ ಹೋಗೋಣ ಅಂತ. 450 ರೂಪಾಯಿ ಹಾಕಿದ್ಯಾ? 3 ಗಂಟೆ. ಈಗ 400 ರೂಪಾಯಿ ಬುಕ್ ಆಗೈತಾ? ಎಷ್ಟು ಗಂಟೆಗೆ? 1 ಗಂಟೆ. ಪ್ಲಾನ್ ಮಾಡಿದ್ ನಾನು ಹೇಳ್ದೆ ತಾನೆ. ನೀನ್ ಯಾವಾಗ ನನ್ ಪ್ಲಾನ್ ಮಾಡಿದ್ದೆ? ಕಿತ್ತಾಡು ಅವ್ನ ಜೊತೆ ಅಂದ್ರು. ನೈಟ್ ಎಲ್ಲ ಕಿತ್ತಾಡಿದ್ದೀನಿ. ಇಟ್ಟಿಂಗ್ ಕಲ್ತಂದ್ಬಿಟ್ಟು ಅವ್ನು ಬಾಗ್ಲ ಹಾಕೊಂಡ್ಬಿಟ್ಟು. ಸೊ ನನಗೆ ಬೇಜಾರಾಯ್ತು. ನಾವು ಬರ್ತಾರೆ ಹೋದೆ ಹೊಡ್ತಿರ್ಲಿಲ್ಲ. ನಾನು ಹೇಳ್ದೆ ತಾನೆ ನಿನಗೆ. ಆಗ್ತಿದೆ ಏನು ಇಲ್ಲ ಅಂತಾನೆ ಹೋಗ್ಬಿಟ್ಟು ಬಟ್ಟೆ ಗುಳಿಸ್ಕೊಂಡ್ ಬರ್ತಾನೆ. ಏನ್ ಕೆಲ್ಸನೇ ಇಲ್ಲ. ಪ್ರೀತಿ ಪ್ರೀತಿ ನಿನ್ನ ಆಟ ಸಾಕು ನಿಲ್ಲಿಸು. ಹಂಗಲ್ಲ ಸಂಧ್ಯಾ, ನಿಜ ಹೇಳ್ಬೇಕು. ನಂಗೆ ಫ್ರೆಂಡ್ ಬಂದಿದ್ರು, ಹೋಗ್ತಾ ಇದೀವಿ ಇಂಥ ಜಾಗಕ್ಕೆ. ನಾವೊಂದ್ ಜಾಗ ಕೇಳಿದ್ರೆ ಅವನೊಂದ್ ಜಾಗ ಹೇಳ್ತಾನೆ, ಅವನೊಂದ್ ಜಾಗ ಹೇಳಿದ್ರೆ ಇನ್ನೊಂದ್ ಜಾಗ ಹೇಳ್ತಾನೆ. ಸುಳ್ಳು ಮುಚ್ಚಕ್ಕೆ ಇನ್ನೊಂದು ಸುಳ್ಳು, ಇನ್ನೊಂದು ಸುಳ್ಳು ಮುಚ್ಚಕ್ಕೆ ಇನ್ನೊಂದು ಸುಳ್ಳು. 10 ಸುಳ್ಳು ಹೇಳಿದ್ರೆ ನಾವು ಇಲ್ಲಿ ಬರೀ ಸುಳ್ಳೆ ಕಲಿಯೋದು, ನಿಜ ಬರಲ್ಲ. ಇಂಟರ್ನೆಟ್ ಕನೆಕ್ಷನ್ ಇಂದ ಬಂದಿದ್ದೆ. ಏನಾಯ್ತು? ಏನಿಲ್ಲ, ನೀನ್ ಆಚೆ ಹೋಗೋ. ನೆಟ್ ಬೇಕಾಗಿತ್ತು. ನಾವಿಬ್ರೇ ಬಂದ್ರೆ ಚೆನ್ನಾಗಿರಲ್ಲ. ನಾವಿಬ್ರು ಬಂದ್ರೆ ಆಗಲ್ಲ. ನೀವಿಬ್ರು ಬಂದ್ರೆ ಆಗಲ್ಲ ಅಂದ್ರೆ ನೀವಿಬ್ರು ತಾನೆ ಅವ್ನಿಗೆ ಕ್ಲೋಸ್. ನಮ್ಮ ಅಪ್ಪ ಅಮ್ಮಂಗೆ ಅಂತ. ನಿಮ್ಮಮ್ಮ ಜಾಸ್ತಿ ಕ್ಲೋಸು. ಅತ್ತೆ ಯಾರೋ ಕಮೆಂಟ್ ಹಾಕವ್ರೆ, ನಿಮ್ ಅತ್ತೆ ಜೊತೆ ವಿಡಿಯೋ ಮಾಡಿ ತೇಜು. ಈಗ ನೀವು ಬರಲ್ವಾ ಮತ್ತೆ? ಅಲ್ಲಿ ಹೋಗಿ ಡಾಲ್ ಎಲ್ಲ ರೆಡಿ ಮಾಡ್ಸಿದ್ದೀನಿ ನಾನು. ಡಾಲ್ ಹಾಕೊಂಡು ಬರೋದು ಅವನಿಗೆ. ಆಮೇಲೆ ಹಿಂಗ್ ಡಾಲ್ ಎತ್ಬಿಟ್ಟ ಅಂತ ಏನೇನೋ ಅನ್ಕೊಂಡಿದ್ದೀನಿ. ಏನೇನೋ ಪ್ಲಾನ್ ಮಾಡ್ಕೊಂಡಿದ್ಯಾ? ಅದೆಲ್ಲ ಒಂದ್ ದಿವಸ ಮುಂಚೆ ಹೇಳಕ್ ಏನ್ ರೋಗ ನಿಮ್ಗೆಲ್ಲ? ಯಾರು ಹೆಂಗಾದ್ರೂ ಲವ್ ಮ್ಯಾರೇಜ್ ಆಗಿ ನಿಮ್ಗೇನೋ ನೋವು? ಅದೇ ನಿಮಗೆ ಲವ್ ಮಾಡೋದೇ ತಪ್ಪು. ನೀವ್ ಈ ವಯಸ್ಸಲ್ಲಿ ಮಾಡ್ತಿದ್ದ ತಪ್ಪು. ಏನ್ ಉದ್ದಾರ ಆಗ್ಬಿಟ್ಟಿದ್ದೀರ ಅಂತ ಮಾಡ್ತಾ ಇದೀರಲ್ಲ. ಏನ್ ಉದ್ದಾರ ಆಗ್ಬಿಟ್ಟಿದ್ದೀರಾ? ಕ್ಲಾರಿಟಿ ಐತೆ, ಅವನ್ ಮಾತ್ರ ಕ್ಲಾರಿಟಿ ಐತೆ. ನೀವು ಉದ್ದಾರ ಆಗೋದೇ ಅಲ್ಲ ಕಣೆ, ವಯಸ್ಸು ಇಂಪಾರ್ಟೆಂಟ್ ಅಲ್ಲ. ನಿಮ್ ಕಾಲ್ಮೇಲೆ ನೀವು ನಿಂತ್ಕೊಂಡು ಜೀವನ ಒಂದ್ ಕಟ್ಕೊಂಡು ಆಮೇಲೆ ಲವ್ ಪಾವು. 21 ವರ್ಷ is not a perfect age to love. ನಾನು ಲವ್ ಮಾಡ್ಬಾರ್ದು. ನಾನು ನಂದೊಂದು ಮಟ್ಟ ನೀನ್ ಆಗಮ್ಮ. ನೀನ್ ಯಾರು ನೀರು ಕಂಡವ್ರ ಮನೆಗೆ ಹೋಗೋಳ್ತಾನೆ ನೀನ್ ಆಗು. ಬಟ್ ಅವ್ನು ಯಾರೋ ನಿನ್ ಲವ್ ಮಾಡ್ತಾನ ಗೊತ್ತಾ? ಅವ್ನು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದ್ರೆ ಪರವಾಗಿಲ್ಲ. ಅವ್ನ ಆಯ್ಕೊಂಡ್ ತಿಂತಿದ್ರೆ ಅವ್ನ ಹಾಕೊಂಡ್ ತಿನ್ಬೇಕಾದ್ರೆ ಪ್ರೀತಿಸೋ ಜನರೆಲ್ಲರೂ ನನ್ನ ಪ್ರೀತಿಯ ಸುಳ್ಳೆಂದರು. ಇವ್ನು ಇವಾಗ ಆಯ್ಕೊಂಡ್ ತಿನ್ಬೇಕು. ಅವ್ನ ನೆಕ್ಸ್ಟ್ ಹಾಕೊಂಡ್ ತಿಂತಾನೆ. ನೀನ್ ಆಯ್ಕೊಂತಿದ್ವಿ ಅಂತೆ. ಅದೇ ಸ್ಟೇಜ್ ಇರೋದು. ವಿಡಿಯೋ ಇಲ್ಲ ಅಂದ್ರೆ ಅವ್ನೇನಿಲ್ಲ, ಒಂದ್ ಪ್ರೊಫೆಷನ್ ಇಲ್ಲ. ಒಂದು ಹುಡುಗಿ ಮೇಲೆ ಓಡೋಗ್ತಾನೆ. ನಾಳೆ ಕೆಲ್ಸಕ್ಕೆ ಬಿಟ್ಟೆ ಏನೋ ಸೈಲೆಂಟ್ ಆಗು. ಹಾಕೊಂಡು ಹೋದೆ, ತಿರುಗ್ ಬೆಳಗ್ಗೆ ಬಂದೆ, ಯಾಕೋ ಚೆನ್ನಾಗಿಲ್ಲ ಅಂತೀಯ. ಸುಮ್ನೆ ಯಾಕೋ ಕಿಚ್ಚಿ ಗಂಟ ನಂಗೇನಂತ ಮತ್ತೆ ಇನ್ನೇನಕ್ಕೆ ಬರ್ತಾನೆ ಮನೆಗಳು ಊಟ ಮಾಡಕ್ಕೆ. ನಿಮ್ ಮನೆಗಳು ನೀವು ಇದ್ಬಿಡ್ರಿ. ನೀವೆಲ್ಲ ವೇಸ್ಟ್ ಫೆಲಸ್. ಇನ್ನೊಂದ್ಸಲ ಎಲ್ಲೋ ಕರೆಯಲ್ಲ. ನೀವು ಹೆಂಗಾರು ಹಾಳಾಗೋಗಿ ಹೆಂಗಾರು ತಿನ್ಕೊಂಬೋದು. ನಮ್ಗೇನು ಕರಿಬೇಕು? ನಿಮ್ಮ ಅಪ್ಪ ಹೇಳ್ಬಿಡ್ತೀನಿ, ಮಾಮ ಅವ್ರು ಹೆಂಗಾರು ಹೋಗ್ಲಿ, ನೀವ್ ಯಾಕೆ ಅವಾಗ ಗೊತ್ತಾಗತ್ತ. ನಿಮ್ಮ ಅಪ್ಪನ ಫೈರ್ ನಂದಾರ ಕಾಣಿಸಿಲ್ಲ. ನಿಮ್ಮ ಅಪ್ಪ ನಂಗೆ ಉರಿತದೆ. ನಾನು ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಹೋಗೋಣ ಅಂತ ಇದ್ವಿ. ಬಟ್ ಸೀನಾ ಅವ್ರು ಆಲ್ರೆಡಿ ಮೂವಿ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಅಪ್ಪ ಅಮ್ಮ ಇವಾಗ ತಾನೇ ಅಂಗಡಿಯಿಂದ ಬಂದಿದ್ದಾರೆ. 1 hour ಜರ್ನಿ ಇದೆ ಇಲ್ಲಿಂದ. ಅದಕ್ಕೋಸ್ಕರ ಈ ಬ್ಲಾಗಲ್ಲಿ ನಾನು ತೇಜನ್ ಹೆಂಗೆ ಸರ್ಪ್ರೈಸ್ ಮಾಡೋತೀನಿ ಅನ್ನೋದೇ ಇರುತ್ತೆ. ನಾನು ದಿ ಬೆಸ್ಟ್ ಕೊಡಬೇಕು ಅಂತ ತುಂಬ ಟ್ರೈ ಮಾಡ್ತಿದ್ದೀನಿ. ಲೆಟ್ಸ್ ಸಿ. ಆ್ಯಂಡ್ ನೀವು ಕರ್ಕೊಂಡಿದ್ದೀನಿ, ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಮಾಡಿಸಿದ್ದೀನಿ. ಫಸ್ಟ್ ಟೈಮ್ ಗಾಡೀಲಿ ಹೋಗ್ತಾ ಇದ್ದೀವಿ. ಸೊ ಒಂಥರ ನಾವು ಲಾಂಗ್ ಅವ್ನ ಬರ್ಡೇಗೆ ಲಾಂಗ್ ಜರ್ನಿ ವಿತ್ ಲಾಂಗ್ ಡೇಟ್. ಒನ್ ಡೇ ಡೇಟ್ ಹೋಗ್ತದೆ ಅಲ್ಲ. ನನಗೆ ನಾನು ಹಿಂಗೆ ಈ ಥರ ಏನಾದರೂ ಆಯ್ತಾ ನಿಶ್ಚಿರ ತಗೊಂಬೇಡಿ. ಆ ಥರ ಅದಕ್ಕೆ ಎಲ್ಲ ಎಫೆಕ್ಟ್ ಹಿಡಿತೈತೆ ನಂಗೆ. ಏನೋ ಹುಡುಗಿ ನೋಡ್ತಾಳೇನೋ, ನಿಮ್ಮ ಹುಡುಗಿ ಕ್ಲಾಸ್ ತಗೊಂಡ್ಲೇನೋ ನನ್ನ ರಾತ್ರಿ ಇಟ್ಟಿ. ಏನ್ ಗೊತ್ತಾ ಗೈಸ್, ಇವಾಗ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಸಿ.
ಇಲ್ಲ ನಾನೇನು ಹೇಳಕ್ ಬಂದೆ, ಇವನು ಮಾತಾಡ್ಬಿಟ್ಟ ಮರ್ತೋಯ್ತು ನನ್ಗೆ. ನಾನು ಏನು ಹೇಳಕ್ ಬಂದೆ ಅನ್ನೋದು ಮರ್ತೋಯ್ತು. ನಾನು ಇವನ್ಗೆ ಹಿಂಗ್ ಗುರ್ಸ್ತೀನಲ್ಲ, ಅವಾಗ ಇವನು ಇರಿಟೇಟ್ ಆಗ್ತಾನೆ. ಅವಾಗ ಮಾತ್ರ ಇರಿಟೇಟ್ ಆಗ್ತಾನೆ. ನಾನು ಫ್ಲರ್ಟ್ ಮಾಡಿದಾಗೆಲ್ಲ ಇರಿಟೇಟ್ ಆಗ್ತಾನೆ. ಅದಕ್ಕೆ ಅವಾಗ ಒಂದು ಫ್ಲರ್ಟ್ ಮಾಡ್ತೀನಿ. ನೀವು ಸೀರಿಯಸ್ ಆಗಿ ತಗೊಂಬೇಡಿ, ಎಷ್ಟು ಎಂಟರ್ಟೈನ್ಮೆಂಟ್ ಅಷ್ಟೇ. ಪಾಸ್ನ ಬಾಯಲ್ಲಿ ಪ್ರೆಸೆಂಟ್ ನ ಎಂಜಾಯ್ ಮಾಡಿ. ಈಗ ನನಗೆ ಪಾಪ್ಕಾರ್ನ್ ತಿನ್ಬೇಕು ಅನಿಸ್ತಿದೆ. ಪಾಪ್ಕಾರ್ನ್ ತಿನ್ಬೇಕು ಅನ್ನೋದು ಪೇಟಿಎಂ ಒಟ್ನಲ್ಲಿ ನಾನು ನಿನ್ನ ಜೀವನದಿಂದ ಹೋಗ್ತೀನಿ. ಇಲ್ಲ ಸಂಜೆ, ಬೇಗ ಹೋಗಿ ತಿಂದು ಹೊಟ್ಟೆ ತುಂಬಿಸ್ಕೊ, ಆನಂದ ಪಡು, ಖುಷಿ ಪಡು. ಹೋಗು, ಪ್ರಯತ್ನ ಪಡ್ದೆ, ನಿಂಗೆ ಗೊತ್ತಾಗ್ತಾ ಇಲ್ಲ. ಹೋಗು, ಪಾಪ್ಕಾರ್ನ್ ತಗೊಂಡಿದ್ದೀನಿ. ಇವಾಗ ತಿನ್ಕೊಂಡು ಹೋಗ್ಬೇಕು. 1 hour ಜರ್ನಿ. ಮೇಡಮ್ ಬೇಗ ಹತ್ತಿ ಮೇಡಮ್, ಹೋಗ್ಬೇಕು ಅಲ್ವಾ, ಟೈಮ್ ಆಗ್ತಿದೆ. ಆರಾಮಾಗಿ ಮೇಡಮ್ ಬೇಗ ಹತ್ತಿ ಮೇಡಮ್, ಇನ್ನೊಂದು ರೈಡ್ ಐತೆ. ಗೋಳಿ ಬಿಡ, ಇವತ್ತೊಂದಿನ ನೀನು ಗೋಳಿ ಕೊಡಲ್ಲ ಅನ್ಕೊಂಡಿದ್ದೀನೋ ನಾನು. ಆದ್ರೂ ಪಾಪ ತೇಜ್ ಇವತ್ತು ಫುಲ್ ಮೂಡ್ ಅಪ್ಸೆಟ್ ತಗೊಂಡೆ. ನಾನು ಅಪ್ಸೆಟ್ ಆಗದ, ನಾನು ತಲೆ ಮೇಲೆ ಬಿರ್ಗಾಳಿ ಬಿದ್ರು ಇಲ್ಲ ಸಿಡಿಲ್ ಮೇಲೆ ಗುಡುಗ್ ಬಂದ್ರು ನಾನು ನಾರ್ಮಲ್ ಆಗಿರ್ತೀನಿ. ತೇಜ ಭಾರಿ ಡೌನ್ ಸಾತನಾಸಿಗೆ ಬರ್ತದಂತೆ ಅದು. ತಾತ ದನ ಮಾಡ್ಬಿಟ್ರು, ನಾನು ಅನ್ಬಾರ್ನ್ ಬೇಬಿ ಅಲ್ವಾಗ ನನ್ನ ಕಲ್ಸಿ ಅಂತ ತಗೊಂಡ್ಬಿಟ್ಟು ಹೊರಗಡೆ ಹೋಗ್ಬರೋಣ ಹೋಗ್ಲಿ. ಅದು ಕೊಟ್ಬಿಟ್ರಲ್ಲ, ಮತ್ತೆ ಇವಾಗ ಹೆಂಗ್ ಒಳಗಡೆ ಹೋಗಕ್ಕಾಯ್ತದೆ? ಕೊಟ್ಟಂಗೆ ಇಟ್ಟಂಗೆ ನಮ್ದೆಲ್ಲ ಕೊಟ್ಟವ್ನು ಕೊಡಂಗೆ ಇರ್ದೆ, ತಗೊಂಡವ್ನು ದೀಪದ ಇದೆ ಕೊಡಂಗೆ. ತೇಜ ಈ ದೇವಸ್ಥಾನ ತೇಜ. ವೈಕುಂಠ ಏಕಾದಶಿ ಎಲ್ಲರೂ ಆಂಜನೇಯ ಫ್ರೀ ಆಗಿರ್ತಾರೆ. ಇವಾಗ ಹೋಗ ಅಪ್ಲಿಕೇಶನ್ ಹಾಕಿದ್ರೆ ತಪಸ್ಸು ಅನ್ಬೋದಲ್ಲ. ತಪಸ್ಸು ಅಲ್ಲ, ತಪಸ್ಸು. ನಾನು ತಪಸ್ಸು ಅಂತಾನೆ ಅಂದಿದ್ದು. ಅಂದ್ರೆ ತಪಸ್ಸು ಹೇಳಿದ್ರೆ ಇದೆ ಸ್ವಲ್ಪ ರಶ್ ಇದೆ ಗೈಸ್. ಇಲ್ಲೂ ಈ ವೈಕುಂಠ ಏಕಾದಶಿ ಏನಪ್ಪ ಮಾಡ್ತಾರೆ? ಟೈಮಲ್ಲಿ ಕೈಲಾಸದಲ್ಲಿ ಇಲ್ಲ ಸ್ವರ್ಗದಲ್ಲಿ ನಿನ್ನಂತವರೆಲ್ಲ ಕುಂಟೆಬಿಲ್ಲೆ ಆಡ್ತಾ ಇರ್ತಾರಂತೆ. ಇನ್ನಾರು ಇವಾಗ ನಮ್ಮ ಮೇಲೆ ಗುಟಕ್ ಅಂದ್ಬಿಟ್ರೆ ನೀವು ಅವ್ರಿಗಿನ್ನ ಕುಂಟೆಬಿಲ್ಲೆ ಆಡಕ್ ಓಕೆ, ಸ್ಪೆಷಲ್ ಆಫರ್. ಒಟ್ನಲ್ಲಿ ತೇಜ ನನಗೆ ಕಳ್ಸಕ್ ಅವನೇ ಹಿಡ್ಕೊಳ್ಳೋ ನಿನ್ ಗಾಡಿ. ನಾವು ಬಂದಿರೋ ಟೈಮ್ಗೆ ಇಲ್ಲಿ ಬರ್ಬೇಕು ಅಂದ್ರೆ ಕರ್ಕೊಂಡು ಬಂದೆ. ಏನ್ ಕತೆ? ಇಲ್ಲಿಗೆ ಅಂದಾನೆ ಕರ್ಕೊಂಡ್ ಬಂದೆ. ನೀನು ಒಳ್ಸೋಷ್ಟಲ್ಲಿ ಮಧ್ಯಾಹ್ನ ಮಾಡಿದ್ರೆ ದೇವಸ್ಥಾನ ಕ್ಲೋಸ್ ಆಗಿ ಕರ್ಕೊಂಡು ಬಂದಿದ್ದು. ಪರವಾಗಿಲ್ಲ, ದೇವ್ರು ಒಳ್ಳೇದ್ ಮಾಡುತ್ತೆ. ಅಲ್ಲಿ ಕೈ ಮುಗಿ ಮಾಮಿಗೆ ಹೋಗಮ್ಮ. ನಮ್ ತೇಜ ಏನ್ ಅನ್ಕೊಂಡವನು ಎಲ್ಲ ಆಗ್ಲಿ, ಬೇಗ ನೀವು ಸಪೋರ್ಟ್ ಮಾಡಿ, ಬೇಗ ತಕ್ಕಂತ 100K ಆಗ್ಲಿ. ಇನ್ನು ಎಷ್ಟು ದಿನ ಗೈಸ್? ಅವ್ನು ಹಾಕೋ ಎಫರ್ಟ್ಸ್ ಯಾವಾಗ್ಲೂ 100K ಮಾಡ್ಬೇಕಿತ್ತು. ಬೇಜಾರ್ ಮಾಡಿಸ್ತಿದ್ದೀರ ನೀವು. ಜನ ಇವಾಗ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ತೇಜ ನೀ ಐಡಿಯಾ ಏನೋ ಅನ್ಸ್ತಾ ಇದೆ, ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ಇನ್ನು ಹೇಳೋ ನಿಜ ಹೇಳ್ತೀವಿ, ಅದು ಗೊತ್ತಾಗಲ್ಲ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತು, ಹೇಳಕ್ಕಲ್ಲ ಒಂದೊಂದು ಟೈಮಲ್ಲಿ. ಓ ಸರಿ ಆಯ್ತು. ಫಸ್ಟ್ ಫ್ಲೋರ್ಗೆ ಹೋಗಿ ವೇಟ್ ಮಾಡ್ತಾ ಇರೋ ಬಂದೆ. ಹಾ ಮಾಡೋ, ನಾನು ಹೇಳ್ದಷ್ಟು ಮಾತ್ರ ಮಾಡ್ಬೇಕು. ಯಾಕೆ ಏನು ಎತ್ತ ಎಲ್ಲ ಕೇಳ್ಬಾರ್ದು. ಟ್ವಿಸ್ಟ್ ಏನು ಅಂದ್ರೆ ಅವ್ರ ಅಮ್ಮ ಸೀನಾ ಮೂವಿನ ಕ್ಯಾನ್ಸಲ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇಂದಿನ ಮತ್ತೆ ಕರುಳಿನ ಸಂಬಂಧ, ಕರಗದ ಅನುಬಂಧ. ಸೀನಾನು ಬಂದವನಲ್ಲಿ ಸೀನಾ. ಇವಾಗ ತೇಜಗೆ ಸರ್ಪ್ರೈಸ್ ಆಗುತ್ತೆ, ಯಾಕಂದ್ರೆ ಅವ್ರು ಬರಲ್ಲ ಅಂದಿದ್ರು. ಅವ್ರು ಇವಾಗ ಬರ್ತಿದ್ದಾರೆ. ಅವಾಗಲೂ ಗೊತ್ತಿರ್ಲಿಲ್ಲ ಅವ್ನಿಗೆ ಸರ್ಪ್ರೈಸ್ ಮಾಡ್ಬೇಕು ಅಂತಾನೆ ಹೇಳಿರ್ಲಿಲ್ಲ. ಸೊ ಇವಾಗ ದೊಡ್ಡ ಸರ್ಪ್ರೈಸ್. ಬರ್ರಿ, ಸಾಯ್ತಿರ್ತಾನೆ, ನೀನ್ ನಡಿ ಒಳಗಡೆ ಇರ್ರಿ, ನಾವು ಬರ್ತೀವಿ ಸರ್ಪ್ರೈಸ್. ಹಂಗ ಸರ್ಪ್ರೈಸ್ ಇಲ್ಲ. ಓಕೆ ಇವಾಗ ಹೋಗೋಣ, ನೋಡೋಣ. ಒಂದು ರಿಯಾಕ್ಷನ್ ಹೆಂಗಿರುತ್ತೋ ಗೊತ್ತಿಲ್ಲ, ಯಾರು ಗೊತ್ತು ಹೆಂಗಿರುತ್ತೆ ಅಂತ. ಅರೆ ನಂದು ಇನ್ನೊಂದು ಸರ್ಪ್ರೈಸ್ ಇದೆ ಅವ್ನಿಗೆ. ಆಲ್ರೆಡಿ ಅವ್ನು ಮೀಟ್ ಮಾಡಿ ಮಾತಾಡ್ತಾವನೆ. ಹಾಯ್ ತೇಜ, ವೆಲ್ಕಮ್ ಟು ಮೈ ವ್ಲಾಗ್. ಥ್ಯಾಂಕ್ ಯು ಸಂಜಯ್, ಖುಷಿ ಆಯ್ತು. ನಿಮ್ಗೂ ವೆಲ್ಕಮ್ ಟು ಮೈ ವ್ಲಾಗ್. ಎಷ್ಟು ಖುಷಿ ಆಯ್ತು ಅಂದ್ರೆ ಅದು ಮಾತಲ್ಲಿ ಹೇಳಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗೈತೆ. ನಾನು ನಿಮ್ ವ್ಲಾಗ್ ಬರೋದೇ ಅಪ್ಪ. ಅದೇ ನಿನ್ನಂತ ಅವಾಗ ಅವಾಗ ಪುಟ್ಪುಟಾಣಿ. ಎಷ್ಟು ಖುಷಿ ಆಯ್ತು ಸಂಜಯ್, ನಮ್ಮಂತವ್ರು ನೀವು ವ್ಲಾಗ್ ಅಲ್ಲಿ ಹಾಕ್ತಾ ಇರಲ್ಲ. ಅದೇ ನಂದು ತಾಯಿ ಗುಣ ತೇಜ, ನಿಂತಾರಲ್ಲ ನಾನು. ತಾಯಿ ಗುಣ. ಎಲ್ಲ ರೆಡಿ ಇದೆ, ಇವಾಗ ಮೇಲ್ ಹೋಗೋಣ. ಇವಾಗ ನಾನ್ ನಿಮ್ನ ಎತ್ಕೊಂಡು ಹೋಗಲ್ಲ, ಟೆಡಿ ಬಂದು ನಿಮ್ನ ಎತ್ಕೊಂಡು ಹೋಗುತ್ತೆ. ನಿಮ್ಮಿಂದ ಯಾರು ಸ್ಟ್ರಾಂಗ್ ಇದ್ದಾರೆ ಟೆಡಿ ಅದು. ನೋಡಿ ಟೆಡಿ ಬಂತು, ಇವಾಗ ಟೆಡಿ ಬರ್ತೈತೆ, ರೆಡಿ ಆಗ್ತೈತೆ. ಎಲ್ಲ ಇಟ್ಕೊಂಡ್ಬಿಟ್ಟು ಏನು ಬರ್ತೀರಿ ನಿಜ ಎತ್ಕೊಂಡು ಹೋಗ್ಬೇಕಾ, ಕರ್ಕೊಂಡು ಹೋಗ್ಬೇಕಾ? ಕರ್ಕೊಂಡು ಹೋಗಿ ಸರ್, ಕರ್ಕೊಂಡು ಹೋದ್ರೆ ಸಾಕಾ? ಇನ್ನೊಬ್ರು ಟೆಡಿ ಬಂತು, ಟೆಡಿ ಬಂದಾರ. ಯಾಕೋ ತೇಜ ಎಲ್ಲೋ ಟೆಡ್ಡಿ, ಯಾರೋ ಟೆಡ್ಡಿ.
ಓ ಟೆಡಿ ಗೊಂಬೆನಾ? ಇವಾಗ ನಾನು ಸರ್ಪ್ರೈಸ್ ಆದಾಗ ನೀನು ಸರ್ಪ್ರೈಸ್ ಆಗ್ಬಿಡಿಸ್ತಾನೆ. ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀನಿ ಹೇಳು ಸದ್ಯ. ಇಲ್ಲ ಇರು. ಅದೇ ಇವ್ರ ಲವರ್ ಏನಾದ್ರು ಬಂದ್ಬಿಟ್ಟವ್ರು ಏನ್ ಕತೆ? ಆಕ್ಚುಲಿ ಬಂದಿದ್ರು. ಎಲ್ಲ ಅರೇಂಜ್ ಮಾಡ್ಬಿಟ್ಟು ಹೋದ್ರಾ? ಓ ಇಬ್ರು ಬಂದಿದ್ರು. ಆಕ್ಚುಲಿ ಇಬ್ರ 3 ಜನ ಯಾರೋ ಬಂದಿದ್ರು. ನಾನ್ ಅನ್ಕೊಂಡಿದ್ದೆ ನೀವೇ ಅಂತ. ಅಲ್ಲ ನಾನ್ ನಿಜವಾಗ್ಲೂ ಇವ್ರು ಅನ್ಕೊಂಡಿದ್ದೆ, ಗೊತ್ತಾಗ್ಲಿಲ್ಲ. ಇಬ್ರು ಬಂದ್ಬಿಟ್ಟು ಸೊ ಈಗ ನಿಮ್ಗೆ ಕನ್ಫ್ಯೂಷನ್ ಯಾರು ಅಂತ? ಚೆನ್ನಾಗಿ ಮಾತಾಡಿದ್ರು ನಿಮ್ ಜೊತೆ, ನಾವಿಬ್ರು ನಮ್ಮ ಜೊತೆ ನಮ್ಮ ಲವರ್ ಚೆನ್ನಾಗಿ ಮಾತಾಡಿದ್ರು. ತುಂಬಾ ಚೆನ್ನಾಗಿ ಮಾತಾಡಿದ್ರು ಬ್ರೋ, ಸೂಪರ್ ಆಗಿ ಮಾತಾಡಿದ್ರು. ಆಮೇಲೆ ನಾಳೆ ಬರಕ್ ಹೇಳಿದ್ದಾರೆ. ನಾಳೆ ಇನ್ನ ಇಬ್ರು ಬರ್ತಾರಂತೆ. ಆಮೇಲೆ ನಾಳೆ ಇನ್ನ ಸೀರಿಯಸ್ ಅಲ್ವಾ? ತೇಜ ಬರ್ಡೇ ಅಂದ್ರೆ ಒಂದಿನಾನೇ ಮಾಡಿದ್ದು. ತೇಜ ಪುಣ್ಯವಂತ ನೀನು. ಓಕೆ ಕ್ಲೋಸ್ ಯುವರ್ ಐಸ್ ತೇಜ. ದೇರ್ ಇಸ್ ಸಮಥಿಂಗ್ ಟು ಯು. ಕ್ಲೋಸ್. ನನ್ನ ನೋಸ್ ಮೊದಲು ಬ್ಲಾಕ್ ಆಗೈತೆ. ಕ್ಲೋಸ್. ತೇಜಗೆ ನಿಮ್ಮ ಅಮ್ಮ ಬಂದ್ರು ನೋಡ್ರಿ. ನಾನು ಗೊತ್ತಿಲ್ಲ, ನಿನ್ ಗೊತ್ತಾಗ್ಬಿಡ್ತಾ? ಓಪನ್. ಚಿಕ್ಕ ಡೌಟ್ ಇತ್ತು. ಬರ್ಬೇಡ ಮಮ್ಮಿ. ಹಂಗೆ ಆಶೀರ್ವಾದ ತಗೊಳ್ಳೋ. ಅಥವಾ ತಗೊಳಲ್ವ ಅವನು? ನೋಡಿಲ್ಲ. ಏಯ್ ಹೋಗಿದ್ತಾ ಇದ್ರಿ? ನೈಟ್ ನಾನೇ ಫೋನ್ ಮಾಡಿದ್ದು. ನೈಟ್ ನಾನೇ ಫೋನ್ ಮಾಡಿದ್ರಿ. ಯಾಕೆ ಚೆನ್ನಾಗಿ ಹೋಗಿತಾ ಇದ್ದೀರಾ? ನನಗೇನೋ ಗೊತ್ತಾಯ್ತು ಹೋಗಿದ್ದಾರೆ. ಇವಾಗ ನಾನು ಇದ್ರೆ ಲೈನಲ್ಲಿ ಸರಿ ಹೋಗಲ್ಲ. ನೋಡ್ಬಿಟ್ಟು ನೀವೇ ಕಟ್ ಮಾಡ್ಬಿಟ್ರಾ? ಛೇ, ಕಟ್ ಮಾಡಿಲ್ಲ ಅಂದ್ರೆ ಇನ್ನು ತೇಜ ಇವರು ಸೇಮ್ ಇಲ್ಲ. ಅವ್ರು ಕೇಳಿಸ್ಕೊಂತಾರೆ, ಇವ್ರು ಕೇಳಿಸ್ಕೊಂತಾರೆ. ಟಫ್ ಮಾಡಿದ್ರೆ ಓಕೆ. ಸರ್ಪ್ರೈಸ್ ಮಮ್ಮಿ. ಪಕ್ಕ ಹಾಕೊಂಡಿದ್ದೆ. ಕೊಡಿ ಇವಾಗ ಏನಂದ್ರೆ ಮೇಲೋಗಿ ನೋಡ್ಕೊಂಬನ್ನಿ ಇವೆಲ್ಲ. ಏನಕ್ಕೆ ಹೋಗಿದ್ದೆ ಇದ್ದಿದ್ದೆ ಆಂಟಿ ನೀನೆ? ಅವನೇ ಕೇಳಿ, ನೀವು ಕ್ಲೋಸ್ ಅಲ್ವಾ ಹೇಳ್ತಾನೆ. ಯಾಕೆ? ನಾನು ಈ ಕಡೆ ಬಂದಿದ್ನಲ್ಲ ಬ್ರೋ. ಹಾ ನೆನೆ ಇಲ್ಲಿ ಬಂದಿದ್ರಿ? ಯಾವುದು? ಇಲ್ಲಿಂದ ಮತ್ತೆ ನಮ್ಮ ಅಡ್ವೊಕೇಟ್ ಆಫೀಸ್ ಬಂದಿದ್ದ. ಒಬ್ರೇ ಬಂದಿದ್ರು ನನ್ ಮಾತಾಡ್ಸಕ್ಕೆ. ನಿಜವಲ್ಲ, ನನ್ ಮಾತಾಡ್ಸಕ್ಕೆ ಒಬ್ರೇ ಬಂದಿದ್ರು. ಯಾಕೆ ಡೌಟ್ ಬರ್ತಾ ಇದ್ದಾರೆ ಅದಕ್ಕೆ. ಇಲ್ಲ, ಅವ್ರು ಗಾಡಿಲಿ ಬಂದಿದ್ರು. ಬಂದ್ರು ಒಂದ್ 5-10 ನಿಮಿಷ ಮಾತಾಡ್ಸಿದ್ರು. ಮತ್ತೆ ಬೇಗ ಹೊರಟಿಲ್ಲ. ಮನೆಗೆ ಬಂದಿದ್ರು. ಆಕ್ಚುಲಿ ಬೆಳಗ್ಗೆ ಬೇಗ ಹೊರಟು ಮನೆಗೆ ಬಂದಿದ್ದು ನೈಟ್ ಲೇಟ್ ಆಗಿ ಬಂದ್ರು. ಎಷ್ಟ್ ಗಂಟೆಗೆ ಬಂದಿದ್ದು ಬ್ರೋ? ಎಷ್ಟೊತ್ತಿದ್ರಿ ಬ್ರೋ ಇಲ್ಲಿ? ಯಾವುದು? ಅರ್ಧ ಗಂಟೆ ಒಂದು 45 ಮಿನಿಟ್ಸ್. ಅದು ಇದು ಡಿಸ್ಕಸ್ ಮಾಡ್ತಾ ಇದ್ದಲ್ಲ. ಟೋಟಲ್ ಆಗಿ ಡಿಸ್ಕಸ್ ಮಾಡೋದ್ರಲ್ಲಿ ಒಂದು 1/2 hour 45 ಮಿನಿಟ್ಸ್ ಆಯ್ತು. ನಿಮ್ಮ ಮೇಲೆ ಡೌಟ್ ಬರ್ತಾ ಇದೆ. ಅಯ್ಯೋ, ನನ್ನ ಮೇಲೆ ಡೌಟ್ ಪಟ್ರು ಏನಿಲ್ಲ, ಇರೋ ಸತ್ಯನೇ ಹೇಳ್ತಾ ಇದೀನಿ. ನಾನು ಯಾರ ಮೇಲೆ ಡೌಟ್ ಇಲ್ಲ. ಡೌಟ್ ಇದ್ರೆ ನಾನು ನೇರವಾಗಿ ಕೇಳ್ತೀನಿ. ನಾನು ಸುತ್ತಿ ಬಳಸಿ ಮುಚ್ಚಿಟ್ಕೊಂಡು ಇನ್ನೊಂದ್ಸರಿ ಕೇಳೋದಲ್ಲ ಸೀನಿಲ್ಲ. ಈಗ ನಿಮ್ ಮಗ ತಪ್ಪು ಮಾಡಿದಾರೆ ಅಂತನಾ? ತಪ್ಪಲ್ಲ, ನಿಜ ಹೇಳ್ತಿಲ್ಲ ಅಂತ. ಸುಳ್ಳು ಹೇಳ್ತಿದಾರೆ ಅಂತನಾ? ಹೇಳ್ತಿದ್ದಾನೆ ಅಂತ. ಇಲ್ಲ, ನೀವು ನಿಜ ಹೇಳಿದ್ರು. ಲೇಟ್ ಆಗೋದು. ಎಷ್ಟ್ ಗಂಟೆಗೆ ಹೋದ್ರಿ ಮನೆಗೆ? ಎಷ್ಟು ಗಂಟೆ? 10:30 ಆಯ್ತಾ? ಆಫೀಸ್ ಇರೋದು ಒಂದ್ ಜಾಗದಲ್ಲಿ ಅದೇ ಹೇಳೋದು ಒಂದ್ ಜಾಗದಲ್ಲಿ. ಅದು ನಮ್ಗೆ ಇಷ್ಟ ಆಗಲ್ಲ. ಇರೋದು ವಾಸ್ತವ. ಇಂಥ ಜಾಗದಲ್ಲಿ ಇದೀನಿ, ಇಂಥವ್ರ ಜೊತೆ ಇದೀನಿ, ಮುಗ್ದೋಯ್ತು. ಅದಕ್ಕೆ ಲೇಟ್ ಆಯ್ತು. ಆದಷ್ಟು ಜೊತೆ ಇದೆ ಬಸ್. ಏನೇಳು ಅದನ್ನೇ ಅದೇ ನೀನ್ ಒಂದ್ಸರಿ ಮಂತ್ರಿ ಮಾಲ್, ಒಂದ್ಸರಿ ಅಲ್ಲೇ ಬ್ರೋ, ಮಂತ್ರಿ ಮಾಲ್ ಅಂದ್ರೆ ಏನು ಬ್ರೋ? ಮಂತ್ರಿ ಮಾಲ್ ಒಂದು ಇಲ್ಲಿಂದ 2 ನಿಮಿಷ ಮಂತ್ರಿ ಮಾಲು. ಮಂತ್ರಿ ಮಾಲ್ ಅಂದ್ರೆ ಅದು ಬರೀ ಮಾಲ್ ಅಷ್ಟೇನಾ? ಇಲ್ಲ ಏರಿಯಾಗೆಲ್ಲ ಅದನ್ನೇ ಹೇಳ್ತಾರಲ್ಲ? ಅದ್ ಏರಿಯಾಗ ಮಂತ್ರಿ ಮಾಲ್ ಅಂತಾರೆ, ಪೇರ್ ಅಂತ ಹೇಳ್ತಾರೆ. ಅದೆಲ್ಲ ನೀನ್ ಮಾಡಿದ್ದ 2 ದಿನದಿಂದ ಅಲ್ಲಿ ಬಾಯ್ಸ್ ಅಡ್ಡದಲ್ಲಿ ಇದ್ದು ಬನಶಂಕರಿ ಅಲ್ಲೇ ಇದ್ದು ಮತ್ತೆ ತಿರ್ಗಿ ಅದೇ ಕೆಲಸ. ಈಗ ಇಲ್ಲಿಗೆ ಬಂದು ಮುಗಿಸ್ಕೊಂಡು ಮತ್ತೆ ತಿರ್ಗಿ ಅಲ್ಲೇನು ಕೆಲಸ ಇರ್ಲಿಲ್ಲ. ಅಲ್ಲೇನು ಗೊತ್ತೆ ಕೆಲಸ ಟೈಮ್ ವೇಸ್ಟ್ ಯಾಕೆ ಮಾಡ್ತಾ ಇದೀಯಾ? ಅದನ್ನ ನಾನು ಕೇಳಿದ್ದೆ. ಒಟ್ಟ ಏನೋ ಒಂದು ನೆಪ ಹಾಕೊಂಡು ಊರ್ ಸುಟ್ಟೋದು ಬೇಡ ಅಂತ. ಊರ್ ಸುತ್ತಾ ಇಲ್ಲ, ನಿಜ ಊರ್ ಸುತ್ತಾ ಇದ್ರು. ಟೈಮ್ ವೇಸ್ಟ್ ಬರ್ಡೇ ಇದೆ ಅಂತ ಅಂದ್ಮೇಲೆ ಅವ್ರಿಗೆ ಎಂಜಾಯ್ ಒಂದು ಆ ಕ್ರೇಜ್ ಇರುತ್ತಲ್ಲ ಆಂಟಿ. ಎಂಜಾಯ್ ಮಾಡೋ ಕ್ರೇಜ್ ಬೇರೆಮ್ಮ. ಓಕೆ ಬಿಡಿ ಹೋಗ್ಲಿ. ಇವತ್ತು ಬರ್ಡೇ, ಹ್ಯಾಪಿ ಬರ್ಡೇ ಬ್ರೋ. 1 ನಿಮಿಷ ಇರಿ, ಮೇಲೆ ಹೊಟ್ಟು ಬರ್ತೀನಿ ನಾನು. ಹರ್ಷ ತಡಿ ಹಾಕೊಂಡಿನಾ? ಇವಾಗ ಅವ್ರು ಹೇಳಿದ್ರಲ್ಲ ಟೆಡ್ಡಿ ಟೆಡ್ಡಿ ಅಂತ. ಟೆಡ್ಡಿ ಇಸ್ ಓನ್ಲಿ ಮೀ. ನಾನೇ ಇವಾಗ ಟೆಡ್ಡಿ ಆಗ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಕಾಸ್ಟ್ಯೂಮ್ ರೆಡಿ. ಏನಾಗಲ್ಲ, ಸ್ವಲ್ಪ ಚೆನ್ನಾಗಿ ಕಾಣ್ತಿದ್ದೀರಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಹುರ್ದು ಬರ್ತದ ಇಸ್ಕೊಟ್ಬಿಟ್ಟು